ಸೈಲೆಂಟ್ ಆಗಿರಿ. ಮೇಡಮ್ ಕರೀತಾ ಇದಾರೆ, ಹೊರಗಡೆ ಬನ್ನಿ. ಯಾರು ಗಲಾಟೆ ಮಾಡಬಾರ್ದು, ಅರ್ಥ ಆಯ್ತಾ? ರೀ ಸೆಕ್ಯೂರಿಟಿ, ಈ ಟೇಪ್ ರಿಮೂವ್ ಮಾಡ್ರಿ. ಸೈಲೆಂಟ್ ಬನ್ನಿ. ಮೇಡಮ್, ಪರಿಮಳ ಡಿಸೋಜ್ ಅವರ ಕೇಸ್ ಏನ್ ಮಾಡಿದ್ರಿ? ಅದೇ ಕೇಸ್ ನ ಇನ್ವೆಸ್ಟಿಗೇಷನ್ ಅಲ್ಲಿ ಇದೀವಿ. ಮೇಡಮ್, ಮರ್ಡರ್ ಆಗಿ 4 ದಿನ ಆದ್ರೂ ಕೊಲೆಗಾರ ಯಾರಂತ ಕಂಡಿಡಿದಿಲ್ಲ. ಅದು ಅಲ್ಲದೆ ಈ ಮನೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಹೌಸ್ ಅಟೆಂಡ್ ಮಾಡಿದ್ದೀರಾ. ಕೊಲೆಗಾರನ ಯಾವ ಕಂಡಿಡಿತೀರಾ? ಅದೇ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದೀವಿ. ಮನೆಯಲ್ಲಿರೋನು ವಿಚಾರಣೆ ಮಾಡ್ತಿದೀವಿ. ನಿಜವಾದ ಅಪರಾಧಿಗಳನ್ನ ಕಂಡಿಡೋದ್ ಬಿಟ್ಟು ನೀವು ಯಾಕ್ರಿ ನಿರಪರಾಧಿಗಳಿಗೆ ತೊಂದರೆ ಕೊಡ್ತಾ ಇದ್ದೀರಾ? ಈ ಮನೆಯಲ್ಲಿ ನೀವು ಪೊಲೀಸ್ ಸ್ಟೇಷನ್ ಮಾಡ್ಕೊಂಡಿದ್ದೀರಾ ನಿಮ್ ಬೇಜವಾಬ್ದಾರಿಯಿಂದ. ಈ ಮನೆಯಲ್ಲಿ ಇನ್ಯಾರಾದ್ರೂ ಸತ್ರ ನ್ಯಾಯ ಸಿಗುತ್ತಾ? ಮಾಧ್ಯಮ ಮಿತ್ರರು ಸಹಕರಿಸಬೇಕು. ಪರಿಮಳ ಡಿಸೋಜಾಳ ಮರ್ಡರ್ ಮನೆಯಲ್ಲೇ ಆಗಿರೋದ್ರಿಂದ ಮನೆ ಎಲ್ಲಾ ಸದಸ್ಯರನ್ನು ಮನೆಯಲ್ಲೇ ಇರಿಸಿ ವಿಚಾರಣೆ ಮಾಡೋದು ಅನಿವಾರ್ಯ ಆಗಿದೆ. ಹಾಗೆ ಮನೆ ಎಲ್ಲಾ ಸದಸ್ಯರನ್ನ ಈ ವಿಚಾರಣೆ ಮುಗಿದ್ಮೇಲೆ ಮನೆ ಬಂಧನದಿಂದ ಹೊರಗೆ ಬರ್ತಾರೆ. ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಸಹಕರಿಸಿ. ಮೇಡಮ್, ನಾವು ನಮ್ಮ ಮಗಳನ್ನ ಯಾವಾಗ ಕರ್ಕೊಂಡು ಹೋಗ್ಬೋದು ಮೇಡಮ್? ನೋಡಿ, ಇನ್ನೊಂದು 3-4 ದಿನ ಅಷ್ಟೇ. ಆಮೇಲೆ ನಾವೇ ನಿಮ್ ಮನೆ ಕಳಿಸ್ಕೊಡ್ತೀವಿ. ಓಕೆನಾ? ಸರಿ ಮೇಡಮ್. ಸರಿ, ನಾವೇನ್ ಬರ್ತೀವಿ ಮೇಡಮ್. ನೀವು ಓಡ್ಬೋದು. ಹಲೋ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಮೇಡಮ್, ಆ ರಾಮೇಗೌಡನ ಎನ್ಕ್ವೈರಿ ಮಾಡಕ್ಕೆ ಅವ್ನ ಮನೆಗೆ ಹೋಗಿದ್ದೆ ಮೇಡಮ್. ಹೌದಲ್ಲ? ಹಾ ಮೇಡಮ್. ನಾವು ಮೊದಲು ಎನ್ಕ್ವೈರಿ ಶುರು ಮಾಡ್ಬೇಕಾಗಿದ್ದೆ ಈ ರಾಮೇಗೌಡ ಇಂದ. ನಡೀರಿ ಮೊದ್ಲು ಅವನ ಹತ್ರ. ಎಸ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ಕಾರ. ಏನ್ ಗಾಚಾರಕ್ಕಾದೋ ಏನೋ. ನಿಮ್ ಹೆಸರು ರಾಮೇಗೌಡ ತಾನೆ? ಹೌದು ಅಮ್ಮ ಅವ್ರೆ. ಎಲ್ಲಿ ನಿನ್ ಹೆಂಡತಿ ಲಕ್ಷ್ಮಿ ಕಾಣಿಸ್ತಿಲ್ಲ? ಆ ಮನೆ ಒಳಗಡೆ ಅಡಿಗೆ ಕೆಲಸ ಮಾಡ್ತಾವಳೆ ಕಣ್ರವ್ವ. ಅದ್ ಸರಿ, ನೀನು ಮತ್ತೆ ನಿನ್ ಹೆಂಡತಿ ಲಕ್ಷ್ಮಿ ಎಷ್ಟು ವರ್ಷದಿಂದ ಈ ಮನೇಲಿ ಕೆಲಸ ಮಾಡ್ತಿದ್ದೀರಾ? 5 ವರ್ಷದಿಂದ ಕಣ್ರವ್ವ. ಮುಂಚೆ ಇಲ್ಲೇ ಪಕ್ಕದೇರಿಯಾದಲ್ಲಿದ್ದು. ಈ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ನಮ್ಮ ಪರಿಮಳಮ್ಮ ಅವರು. ರಾಮೇಗೌಡ, ತುಂಬಾ ದೂರದಿಂದ ಬಂದು ಕೆಲಸ ಮಾಡಕ್ ಹೋಗ್ಬೇಡ. ನೀವಿಬ್ರು ಇನ್ಮೇಲೆ ಇದೇ ಮನೆಯಲ್ಲಿ ಇರಿ. ತಗೊಳ್ಳಿ. ಆಯ್ತು ಕಣ್ರವ್ವ, ನಿಮ್ ಉಪಕಾರನ ನಾವು ಸಾಯ ಗಂಟ ಮರೆಯಕ್ಕಿಲ್ಲ. ಕಣ್ರವ, ಆಶೀರ್ವಾದ ಬೇಡ ಬೇಡ ಬೇಡ, ಇರ್ಲಿ. ಆಯ್ತು ಕಣ್ರವ್ವ, ಈ ಮನೆನ ನಮಗ್ ಕೊಟ್ಟು ಚೆನ್ನಾಗಿ ನೋಡ್ಕೊತಿದ್ರು ಕಣ್ರವ್ವ. ಪರಿಮಳಮ್ಮ ಅವ್ರಿಗೆ ಇಷ್ಟು ಬೇಗ ಇಂಥ ಸಾವು ಬರಬಾರ್ದಾಗಿತ್ತು ಕಣ್ರವ್ವ. ರಾಮೇಗೌಡ್ರೆ, ಈ ಮನೇಲಿರೋ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಂದ್ರೆ ಪರಿಮಳ ಡಿಸೋಜಾನ ಕಂಡ್ರೆ ಆಗ್ದಿರೋರು? ಇಲ್ಲ ಕಣ್ರವ್ವ, ಅಂತವ್ರು ಯಾರು ಇಲ್ಲ. ಪರವಾಗಿಲ್ಲ, ಹೇಳಿ ರಾಮೇಗೌಡ್ರೆ, ನಾವು ನೋಡ್ಕೋತೀವಿ. ಇಲ್ಲ ಕಣ್ರವ್ವ, ಯಾರೂ ಇಲ್ಲ. ಏ ರಾಮೇಗೌಡ, ನಿನ್ಗೂ ನಮ್ ಪೊಲೀಸ್ ಲಾಠಿ ರುಚಿ ತೋರ್ಸ್ಬೇಕನ್ಸತ್ತೆ. ಹೇಳ್ತೀನಿ ಸರ್, ಹೇಳ್ತೀನಿ ಮೇಡಮ್ ಅವರೇ. ನೋಡಿದ್ರ ಮೇಡಮ್, ಪೊಲೀಸ್ ಲಾಠಿ ರುಚಿ ಅಂತ ಇದ್ದಂಗೆ ಹೆಂಗ್ ಎಚ್ಚೊತ್ಕೊಂಡ್ಬಿಟ್ಟ. ಹೇಳಿ ರಾಮೇಗೌಡ್ರೆ. ಲಲಿತಾ, ಅದು ಮೇಡಮ್ ಅವ್ರೆ, ಅದು ಪದ್ಮಿನಿ ಅಮ್ಮ ಅವರು, ಅವ್ರ ಅಣ್ಣ ರಾಜೇಂದ್ರ ಅವರು, ಅವ್ರ ಮೇಲೆ ಹೊಸ ಅನುಮಾನ ಕಂಡ್ರವ್ವ. ಯಾಕೆ ಅಂದರೆ ಪರಿಮಳ ಅಮ್ಮ ಅವ್ರ ಸಾಯ ಹಿಂದಿನ ದಿವಸ ನಾನು ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ಪದ್ಮಿನಿ ಅಮ್ಮ ಅವ್ರುವೆ, ಅವ್ರ ಅಣ್ಣ ರಾಜೇಂದ್ರ ಅವ್ರುವೆ. ಅವಳಿವತ್ತು ಸಾಯಲೇಬೇಕು. ಅದೇಗೋ ಸಾಧ್ಯ? ಮನೇಲಿ ಎಲ್ಲ ಇರ್ತಾರಲ್ವಾ? ಅವ್ಳು ಸಾಯಲಿಲ್ಲ ಅಂದ್ರೆ ಮಗಳ ಮದುವೆ ಮಾಡಕ್ ಹೇಗೆ ಸಾಧ್ಯ? ಹೇಗೋ ಸಾಯಿಸೋದು? ಈ ದಿನ ರಾತ್ರಿ ನೋಡ್ತಾ ಇರು. ಅವಳು ಸತ್ತಿಲ್ಲ ಅಂದ್ರೆ ನನ್ನ ಹೆಸರು ರಾಜೇಂದ್ರನೇ ಅಲ್ಲ. ಯಾರನ್ನ ಸಾಯಿಸಕಪ್ಪ? ಹಿಂಗಂತ ಮಾತಾಡ್ಕೋತಿದ್ರು ಕಂಡ್ರವ್ವ. ಪದ್ಮ, ನಿನ್ ಸೊಸೆನ ದೇವಲೋಕಕ್ಕೆ ಕಳಿಸ್ಬಿಟ್ವಿ. ಈಗ ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿಸಿ ಈ ಮನೆಗೆ ಸೊಸೆ ಮಾಡ್ಕೋಬೇಕಷ್ಟೆ.